ಅಶ್ಲೀಲ ಕಮೆಂಟ್ಗಳನ್ನು ಮಾಡ್ತಾ ಇದ್ದ ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ದೂರನ್ನು ದಾಖಲಿಸಿದರು. ಸುಮಾರು 43 ಅಕೌಂಟ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರ ತನಿಖೆ ಕೂಡ ಚುರುಕುಗೊಂಡಿದೆ. ಈ ನಡುವೆ ಇಷ್ಟೆಲ್ಲ ದೂರು ದಾಖಲಾಗಿದ್ದರೂ ಕೂಡ ಕೆಲವರು ಇನ್ನೂ ಅಶ್ಲೀಲ ಮೆಸೇಜ್ ಮಾಡೋದು ಬಿಟ್ಟಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ರಮ್ಯಾ ಅವರಿಗೆ ಮೆಸೇಜ್ ಮಾಡಿ ತಮ್ಮ ಪುಂಡಾಟವನ್ನು ಮೆರೆದಿದ್ದಾರೆ. ಮತ್ತೊಂದು ಕಡೆ ನಟ ಪ್ರಥಮ್ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಆರೋಪಿಗಳ ವಿರುದ್ಧ ಎಫ್ಐಆರ್ ಆಗಿದ್ದು ಅಲ್ಲೂ ಕೂಡ ತನಿಖೆ ಮುಂದುವರೆದಿದೆ. ಈ ಎರಡೂ ಕೇಸ್ಗಳ ಡೀಟೇಲ್ಸ್ ಇಲ್ಲಿದೆ ನೋಡಿ. ಡಿಫ್ಯಾಮ್ಸ್ ವಿರುದ್ಧ ನಟಿ ರಮ್ಯಾ ದೂರು, ತನಿಖೆ ಚುರುಕುಗೊಳಿಸಿದ ಸಿಸಿಬಿ ಪೊಲೀಸರು, ಸರ್ವಿಸ್ ಪ್ರೊವೈಡರ್ಗೆ ಸಿಸಿಬಿ ಪತ್ರ. ನಟಿ ರಮ್ಯಾ ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ನೀಡಿದ ದೂರಿನ ಅನ್ವಯ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆವರಣದಲ್ಲಿರೋ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಟಿ ರಮ್ಯಾ ಕೊಟ್ಟ ದೂರಿನ ಆಧಾರದ ಮೇರೆಗೆ ಸಿಸಿಬಿ ಪೊಲೀಸರು ಒಟ್ಟು 43 ಅಕೌಂಟ್ಗಳ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ಸಿಸಿಬಿ ಪೊಲೀಸರ ಒಂದು ತಂಡ ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ಬಂದಿರುವ ಅಕೌಂಟ್ಗಳ ಬಗ್ಗೆ ಮಾಹಿತಿ ಕೊಟ್ಟಿರುವ ಸಂಬಂಧ ರಮ್ಯಾ ಹೇಳಿಕೆಯನ್ನ ಸಿಸಿಬಿ ಪೊಲೀಸರು ಪಡೆದುಕೊಂಡಿದ್ದಾರೆ. ಅದರ ಜೊತೆಗೇನೆ ಎಫ್ಐಆರ್ ನಲ್ಲಿರುವ 43 ಅಕೌಂಟ್ ಬಗ್ಗೆ ಮಾಹಿತಿ ಕೋರಿ ಸಿಸಿಬಿ ಸರ್ವಿಸ್ ಪ್ರೊವೈಡರ್ಗೆ ಪತ್ರವನ್ನ ಬರೆದು ಮಾಹಿತಿಯನ್ನ ಕೇಳಿದ್ದಾರೆ. ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿರುವ 43 ಅಕೌಂಟ್ನ ಡೀಟೇಲ್ಸ್ ಕೊಡುವಂತೆ ಸಿಸಿಬಿ ಕೇಳಿದೆ. ಇನ್ನು ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರನ್ನು ಕೊಟ್ಟಿದ್ದಂಥ ರಮ್ಯಾ ಪ್ರಕರಣ ಏನಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೈಬರ್ ಪೊಲೀಸರು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಸರ್ವಿಸ್ ಪ್ರೊವೈಡರ್ಗಳೇನಿತ್ತು, ಸರ್ವಿಸ್ ಪ್ರೊವೈಡರ್ಗಳ ಮೂಲಕ ಯಾರು ಅದರ ಅಸಲಿ ಮಾಲೀಕರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಿರೋಂಥದ್ದು. ಯಾಕೆಂದರೆ ಈಗ 43 ಅಕೌಂಟ್ಗಳು ಕೂಡ ನಕಲಿ ಅಕೌಂಟ್ಗಳು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತದೆ. ಜೊತೆಗೆ ಅದನ್ನು ಬೇರೆಯವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳಿದಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಯಾರು ಅದರ ಅಸಲಿ ಮಾಲೀಕರು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಈಗ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸನೂ ಕೂಡ ಈಗ ಸೈಬರ್ ಕ್ರೈಮ್ ಪೊಲೀಸರು ಮಾಡ್ತಾ ಇರೋಂಥದ್ದು. ಅಕೌಂಟ್ ಹೋಲ್ಡರ್ ಯಾರು, ಯಾವಾಗ ಅಕೌಂಟ್ ಚಾಲ್ತಿಯಲ್ಲಿದೆ, ಅವುಗಳ ಮಾಹಿತಿಯನ್ನು ಕೊಡುವಂತೆ ಸಿಸಿಬಿ ಸರ್ವಿಸ್ ಪ್ರೊವೈಡರ್ಗೆ ಕೇಳಿದೆ. ಮಾಹಿತಿ ಬಂದ ಕೂಡಲೇ ಸಿಸಿಬಿ ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ಕಳುಹಿಸಿ ಕಿರುಕುಳ ಕೊಟ್ಟಿರುವ ಕಿಡಿಗೇಡಿಗಳ ಬೇಟೆಗೆ ತಯಾರಿ ಮಾಡ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಎಫ್ಐಆರ್ ಬಳಿಕವೂ ತಪ್ಪದ ಕಮೆಂಟ್ಸ್ ಕಾಟ. ಮತ್ತೆ ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್. ದರ್ಶನ್ ಫ್ಯಾನ್ಸ್ಗೆ ಯಾರ ಭಯವೂ ಇಲ್ವಾ? ನಟಿ ರಮ್ಯಾಗೆ ದೂರು ಕೊಟ್ಟ ಬಳಿಕವೂ ಅಶ್ಲೀಲ ಕಮೆಂಟ್ಸ್ ಕಾಟ ತಪ್ಪುತ್ತಾ ಇಲ್ಲ. ಸೈಬರ್ ಕ್ರೈಮ್ಗೆ ದೂರು ಕೊಟ್ಟ ಬಳಿಕವೂ ಕೂಡ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಕಮೆಂಟ್ಸ್ ಗಳನ್ನ ಮುಂದುವರಿಸಿದ್ದಾರೆ. 43 ಅಕೌಂಟ್ಗಳ ಬಗ್ಗೆ ರಮ್ಯಾ ದೂರು ಕೊಟ್ಟರು. ಅದರಲ್ಲೇ ಒಂದು ಅಕೌಂಟ್ ನಿಂದ ರಮ್ಯಾಗೆ ಮತ್ತೆ ಅಶ್ಲೀಲ ಕಮೆಂಟ್ ಅನ್ನು ಕಳುಹಿಸಲಾಗ್ತಿದೆಯಂತೆ. ಹೌದು, ದರ್ಶನ್ ಅಭಿಮಾನಿಗಳು ನನಗೆ ಕೆಟ್ಟ ಕಮೆಂಟ್ ಅನ್ನು ಮಾಡಿದ್ದಾರೆ ಅಂತ ಹೇಳಿ ನಟಿ ರಮ್ಯಾ 43 ಅಕೌಂಟ್ಗಳ ವಿರುದ್ಧ ದೂರು ಕೊಟ್ಟರು. ಇದೀಗ 43 ಅಕೌಂಟ್ಗಳಲ್ಲಿ ಒಂದಾದ ದಿ ಡೆವಿಲ್ ಲವ್ 181 ಅಕೌಂಟ್ ನಿಂದ ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ ಅನ್ನು ಹಾಕಲಾಗಿದೆ. ಸ್ವಲ್ಪ ದಿನ ಡಿಬಾಸ್ ಅಭಿಮಾನಿಗಳು ಸುಮ್ಮನಿರೋಣ ಅಂಥೇಳಿ ಒಂದು ಕಡೆ ಪೋಸ್ಟ್ ಮಾಡಿರುವ ಕಿಡಿಗೇಡಿಗಳು ಮತ್ತೊಂದು ಪೋಸ್ಟ್ ನಲ್ಲಿ ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ ಮಾಡಿದ್ದಾರೆ. ಇದರಿಂದ ರಮ್ಯಾ ಮತ್ತೆ ಕಿಡಿಕಾರಿದ್ದಾರೆ. ಅಶ್ಲೀಲ ಮೆಸೇಜ್ ಹಾಕಿದ್ದಂತಹ 43 ಅಕೌಂಟ್ಗಳ ವಿರುದ್ಧ ರಮ್ಯಾ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಎಫ್ಐಆರ್ ಕೂಡ ಆಗಿರುವಂಥದ್ದು. ದೂರು ದಾಖಲಾದ ಬಳಿಕನೂ ಕೂಡ ರಮ್ಯಾ ಅವರಿಗೆ ಅಶ್ಲೀಲವಾಗಿ ಪೋಸ್ಟ್ ಹಾಕುವಂಥದ್ದು, ಜೊತೆಗೆ ಸ್ಟೋರಿ ಹಾಕುವಂಥದ್ದು ಇನ್ಸ್ಟಾಗ್ರಾಮಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ. ಈಗಾಗಲೇ 43 ಅಕೌಂಟ್ಗಳಲ್ಲಿ ಏನು ಸ್ಪೆಸಿಫಿಕ್ ಆಗಿ ನಂಬರನ್ನು ಮತ್ತು ಅವರ ಅಡ್ರೆಸ್ಸನ್ನು ಹಾಕಿ ದೂರು ಕೊಡಲಾಗಿತ್ತು, ಅದೇ ಅಕೌಂಟ್ಗಳಿಂದ ಇನ್ಸ್ಟಾಗ್ರಾಮ್ನಲ್ಲಿ ಈಗೂ ಕೂಡ ರಮ್ಯಾ ಅವರಿಗೆ ಅಶ್ಲೀಲವಾಗಿ ಪೋಸ್ಟರ್ಗಳನ್ನು ಅಂಟಿಸ್ತಾ ಇರುವಂಥದ್ದು, ಪೋಸ್ಟನ್ನು ಹಾಕ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಸೂಕ್ತ ಕ್ರಮವನ್ನು ಜರುಗಿಸಬೇಕಾಗುತ್ತೆ. ಯಾಕೆಂತಂದರೆ ಯಾರೇ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಸ್ಟೋರಿ ಹಾಕುವಂಥದ್ದು, ಮತ್ತೊಬ್ಬರಿಗೆ ಅಶ್ಲೀಲವಾಗಿ ಪೋಸ್ಟ್ ಹಾಕುವಂಥದ್ದು ಇದ್ದರೂ ಕೂಡ ಅವರನ್ನು ಪತ್ತೆ ಹಚ್ಚಬಹುದು. ಜೊತೆಗೆ 5 ವರ್ಷಗಳ ಕಾಲ ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವಂಥ ನಿಯಮ ಕೂಡ, ಕಾಯ್ದೆ ಕೂಡ ಸೈಬರ್ ಕಾಯ್ದೆಯಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ನಟಿ ರಮ್ಯಾ ಅವರಿಗೆ ಎಫ್ಐಆರ್ ಆದ ಬಳಿಕನೂ ಕೂಡ ಏನು ಈಗ ಪೋಸ್ಟ್ಗಳಾಗ್ತಾ ಇದ್ದಾರೆ, ಅವರ ವಿರುದ್ಧ ಪೊಲೀಸರು ಸೂಕ್ತ ಕ್ರಮ ಜರುಗಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಕಲಿ ಇನ್ಸ್ಟಾ ಖಾತೆದಾರರಿಗೆ ಕಾದಿದೆ ಶಾಕ್. ಒಂದೇ ದಿನದಲ್ಲಿ ಆಗುತ್ತೆ ನಕಲಿ ಖಾತೆ ಟ್ರೇಸ್ ಔಟ್. ಇನ್ನು ಫೇಕ್ ಅಕೌಂಟ್ ಬಿಡು ಅಂಥೇಳಿ ನೆಮ್ಮದಿಯಾಗಿದ್ರೆ ಅಂತಹ ನಕಲಿ ಖಾತೆದಾರರಿಗೆ ಗಂಡಾಂತರ ತಪ್ಪಿದ್ದಲ್ಲ. ಫೇಕ್ ಅಕೌಂಟ್ನಿಂದ ಮೆಸೇಜ್ ಮಾಡಿರೋರಿಗೆ ಕಾದಿದೆ ಮಾರಿ ಹಬ್ಬ. ಫೇಕ್ ಅಕೌಂಟ್ನಿಂದ ಅಶ್ಲೀಲ ಮೆಸೇಜ್ ಮಾಡಿದ್ರು ಒಂದೇ ದಿನದಲ್ಲಿ ನಕಲಿ ಖಾತೆ ಪತ್ತೆ ಮಾಡಬಹುದು. ರಮ್ಯಾ ನೀಡಿರುವ 43 ಅಕೌಂಟ್ಗಳನ್ನು ಒಂದೇ ದಿನದಲ್ಲಿ ಟ್ರೇಸ್ ಔಟ್ ಮಾಡಬಹುದು ಅಂತಾರೆ ಸೈಬರ್ ತಜ್ಞರು. ಹೊಸ ಟೆಕ್ನಾಲಜಿಯನ್ನು ಬಳಸಿ IP ಅಡ್ರೆಸ್ ಮೂಲಕ ನಕಲಿ ಖಾತೆಗಳನ್ನು ಪತ್ತೆ ಹಚ್ಚಬಹುದು. ಯಾರೇ ಬಳಕೆ ಮಾಡ್ತಾ ಇದ್ರು, ಯಾವುದೇ ಬೇರೆ ಹೆಸರನ್ನು ಹಾಕ್ಕೊಂಡಿದ್ರು ಪತ್ತೆ ಹಚ್ಚಬಹುದು ಅಂಥೇಳಿ ಸೈಬರ್ ತಜ್ಞೆ ಡಾಕ್ಟರ್ ಶುಭಾ ಮಾಹಿತಿ ಕೊಟ್ಟಿದ್ದಾರೆ.
ಸೈಬರ್ ಕಾಯ್ದೆಯ ಪ್ರಕಾರ 5 ವರ್ಷ ಶಿಕ್ಷೆ, ದಂಡ ಇದೆ. ಅಶ್ಲೀಲ ಮೆಸೇಜ್ ಪೋಸ್ಟ್ ಹಾಕೋರಿಗೆ ದಂಡ, ಜೈಲು ಶಿಕ್ಷೆ ಇದೆ. ಮಹಿಳೆಯರು, ಯುವತಿಯರು ಕೂಡ ಇಂಟರ್ನೆಟ್ನಲ್ಲಿ ಅಪ್ಲೋಡ್ ಮಾಡೋದು, ದಿನಚರಿ ಚಟುವಟಿಕೆಗಳನ್ನು ಹಂಚಿಕೊಳ್ಳೋದು ಮಾಡಬಾರ್ದು. ಇವೆಲ್ಲ ಅಪಾಯ, ಸೈಬರ್ ಹ್ಯಾಕಿಗೆ ಕಾರಣ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವ ಐಡಿಯಿಂದ ಈ ಥರ ಮಾಡಿದ್ದಾರೆ, ಅದರದ IP ಲೊಕೇಶನ್ ಆಗಲಿ, ಡಿವೈಸ್ ಐಡಿಗಳಾಗಲಿ ಅಥವಾ ಲಾಗ್ಸ್ಗಳಾಗಲಿ, ಸರ್ವರ್ ಲಾಗ್ಸ್ ಆಗಲಿ, ಇದೆಲ್ಲ ತೆಗೆದಾಗ ಅದು ಎಲ್ಲಿಂದ ಬಂತು, ಅದು ನಿಜವಾದ ಐಡಿನ, ಫೇಕ್ ಐಡಿನ, ಎಲ್ಲದನ್ನು ಪತ್ತೆ ಹಚ್ಚಬಹುದು. ಅದಕ್ಕೆ ಬೇಕಾದಂತಹ ತಂತ್ರಜ್ಞಾನ ಈಗಾಗಲೇ ಇದೆ. ಈ ಥರ ಮಾಡ್ತಾ ಇರೋರು ತಪ್ಪಿಸ್ಕೊಳ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಈ ಎಲ್ಲ ಲಾಗ್ಸ್ಗಳು, ಸರ್ವರ್ ಇನ್ಫಾರ್ಮೇಷನ್ಗಳು, ಡಿವೈಸ್ ಇನ್ಫಾರ್ಮೇಷನ್ಗಳನ್ನು ಇಟ್ಕೊಂಡಾಗ ಇದು ಫೇಕ್ ಅನ್ನೋದು ಒಂದು ಕಡೆ ಸಾಬೀತಾದ್ರೆ, ಎರಡನೇದು ಎಲ್ಲಿಂದ ಶುರುವಾಯಿತು, ಯಾರು ಶುರು ಮಾಡಿದ್ರು ಅನ್ನೋದು ಕೂಡ ಪ್ರೂವ್ ಆಗುತ್ತೆ. ಸೊ ಆ ರೀತಿ ಆದಾಗ ಖಂಡಿತವಾಗ್ಲೂ ಅವ್ರ ಮೇಲೆ FIR ಆಗುತ್ತೆ, ಕೇಸ್ ಲಾಂಚ್ ಮಾಡ್ತಾರೆ. ಅವರಿಗೆ ಆಗಬೇಕಾಗಿರುವಂತಹ ಶಿಕ್ಷೆ ಏನಿದೆ ಅದನ್ನ ಖಂಡಿತವಾಗ್ಲೂ ಕೊಡ್ತಾರೆ. ನಟ ಪ್ರಥಮ್ಗೆ ದರ್ಶನ್ ಫ್ಯಾನ್ಸ್ ಬೆದರಿಕೆ ಪ್ರಕರಣ. ಬೇಕರಿ ರಘು, ಯಶಸ್ವಿನಿ ವಿರುದ್ಧ FIR. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪೊಲೀಸರಿಂದ ತನಿಖೆ. ಇನ್ನು ನಟ ಪ್ರಥಮ್ ವಿರುದ್ಧ ಡ್ರ್ಯಾಗರ್, ಚಾಕುವಿನಿಂದ ಬೆದರಿಕೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಪ್ರಥಮ್ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ನಟ ಪ್ರಥಮ್ ದೂರು ಕೊಟ್ಟ ಬೆನ್ನಲ್ಲೇ FIR ದಾಖಲಾಗಿದೆ. BNS U/S 351(2)(3) ಸೆಕ್ಷನ್ ಸೇರಿದಂತೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. A1 ಬೇಕರಿ ರಘು, A2 ಯಶಸ್ವಿನಿ ಮತ್ತು ಇತರರು ಅಂಥೇಳಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ದರ್ಶನ್ ಅಭಿಮಾನಿಗಳಿಂದ ನಟ ಪ್ರಥಮ್ಗೆ ಜೀವ ಬೆದರಿಕೆ ಆರೋಪ ಪ್ರಕರಣ ಸಂಬಂಧ ಈಗಾಗಲೇ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ 351/23 ಸೇರಿದಂತೆ 352 ಹಾಗೂ 126/2 ಸೇರಿದಂತೆ ರೆಡ್ ವಿತ್ 3 ಹಾಗೂ 5 ಸೆಕ್ಷನ್ಗಳ ಅಡಿಯಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಸಂಬಂಧ ಈಗಾಗಲೇ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಪ್ರಮುಖ ಆರೋಪಿಗಳಾದಂಥ A1 ಬೇಕರಿ ರಘು ಹಾಗೂ A2 ಯಶಸ್ವಿನಿ ಸೇರಿದಂತೆ ಇತರರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಿಕ್ಕೆ ಸಾಕಷ್ಟು ತಂಡಗಳನ್ನು ಮಾಡಿ ಹಲವು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸಿನಿಮಾ ಪ್ರಮೋಟರ್ ಮಹೇಶ್ ಎಂಬುವರ ದೇವಸ್ಥಾನದ ಪೂಜೆಗೆ ಹೋಗಿದಾಗ ನನ್ನ ಬಾಸ್ ದರ್ಶನ್ ಬಗ್ಗೆ ಮಾತನಾಡ್ತೀಯಾ ಅಂತ ಹೇಳಿ ಡ್ರ್ಯಾಗರ್ ಮತ್ತು ಚಾಕು ತೋರಿಸಿ ಬೆದರಿಕೆ ಹಾಕಿರುವುದಾಗಿ ಪ್ರಥಮ್ ದೂರನ್ನು ಕೊಟ್ಟಿದ್ದಾರೆ. ಪ್ರಥಮ್ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರಿಂದ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದಲ್ಲಿ ಸ್ಥಳ ಮಹಾಜರನ್ನ ನಡೆಸಿ ತನಿಖೆ ನಡೆಯಲಿದೆ. ಇನ್ನು 1 ವಾರದಿಂದ ದರ್ಶನ್ ಆಪ್ತರಿಂದ ರಾಜಿ ಸಂಧಾನಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಿದೆಯಂತೆ. ಆದರೆ ದರ್ಶನ್ ಅಧಿಕೃತ ಫ್ಯಾನ್ ಪೇಜ್ಗಳು ವೈಯಕ್ತಿಕ ತೇಜೋವಧೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪವನ್ನ ಪ್ರಥಮ್ ಮಾಡ್ತಿದ್ದಾರೆ. ಹೀಗಾಗಿ ದರ್ಶನ್ ಫ್ಯಾನ್ ಪೇಜ್ಗಳ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಿ ಅಂತೇಳಿ ಪ್ರಥಮ್ ಮನವಿ ಮಾಡಿಕೊಂಡಿದ್ದಾರೆ. ನಾವು ನಿನ್ನೆಯಿಂದ ಹೇಳ್ದಂಗೆ ಯಾವುದು 150 ಪೇಜ್ ಎಕ್ಸ್ಟ್ರೀಮ್ ನೆಗೆಟಿವ್ ಆಗಿ ಚಿತ್ರಾಂಗ ಇದು ನನಗೋಸ್ಕರ ಬಂದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಚಿತ್ರಾಂಗದಲ್ಲಿ ಎಕ್ಸ್ಟ್ರೀಮ್ ಟ್ರಾಲ್ ಮಾಡಿ 1,000 ಜನಕ್ಕೆ ಇದು ಆಗ್ತಾನೆ ಇದೆ. ಸೊ ಅವ್ರ ಪರವಾಗಿ ನಾವು ನಿಂತಿರೋದು. ಸೊ ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು ಅಂತ ಹೇಳಿದ್ದೀನಿ. ಆ ಕಾರಣಕ್ಕೋಸ್ಕರ ಏನೂ ತಿಂದಿಲ್ಲ. ಹೆಚ್ಚು ಕಡಿಮೆ ಆದಾಗ ಅದ್ರ ಕಾವು ಸ್ವಲ್ಪ ಸರ್ಕಾರಕ್ಕೂ ಮುಟ್ಟುತ್ತೆ. ನಾನು ಪರಮೇಶ್ವರ್ ಸರ್ನು ಭೇಟಿ ಮಾಡ್ತೇನೆ. SP ಅವರು ಇವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಮೇಡಮ್ಗೆ. ಚುಚ್ಚೋಗಿ ಬಂದಿದ್ದನ್ನಪ್ಪ ಸುಮ್ಮನಿರೋದು. ಇವರು ಈ ಕೆಲಸ ಮಾಡೋ ಜ್ಞಾನ ಭಾರತಿ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ರೆ ನಾವ್ಯಾಕೆ ಕೇಳ್ತಾ ಇದ್ವಿ ಹೇಳಿ? ಪ್ರಾಣ ಅವತ್ತು ಆ್ಯಕ್ಷನ್ ತಗೊಂಡಿದ್ರೆ ಇವತ್ತು ಚುಚ್ಚೋ ಮಟ್ಟಕ್ಕೆ ಬರ್ತಾ ಇರಲ್ಲ. ಒಟ್ನಲ್ಲಿ ದರ್ಶನ್ ಫ್ಯಾನ್ಸ್ ಪೇಜ್ಗಳಿಗೆ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ. ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ ಮಾಡಿ ದೂರು ದಾಖಲಾಗಿದ್ರು ಕೂಡ ಇನ್ನೂ ಬುದ್ಧಿ ಕಲ್ತಿಲ್ಲ. ಮತ್ತೊಂದು ಕಡೆ ಪ್ರಥಮ್ಗೆ ಬೆದರಿಕೆ ವಿಚಾರದಲ್ಲೂ ಕೂಡ ದರ್ಶನ್ ಫ್ಯಾನ್ಸ್ಗಳ ಹೆಸರೇ ಕೇಳಿ ಬರ್ತಿದೆ. ಇದೆಲ್ಲ ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾದ್ ನೋಡ್ಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ TV.